ಬರುತ್ತೆ. ಮತ್ತು ಬೆಟ್ಟಪುರ ಹೋಬಳಿ ಪಿರಿಯಾಪಟ್ಟಣ ತಾಲೂಕು. ಬೆಟ್ಟಪುರ ಹೋಬಳಿ ಪಿರಿಯಾಪಟ್ಟಣ ತಾಲೂಕು. ಈಗ ಗ್ರೀನ್ ಪ್ಲ್ಯಾಂಟ್ ಟೆಕ್ನಾಲಜಿಯನ್ನು ನೀವು ಉತ್ಪನ್ನಗಳನ್ನು ಬಳಸಿದಿರಿ, ಫಸ್ಟಿಂದ ಹಿಡಿದು ಕೊನೆವರೆಗೂ ಕೂಡ ಬಳಸಿದ್ದೀರಿ. ಮೊದಲು ಏನು ಸಾಯಲ್ ಅಪ್ಲಿಕೇಶನ್ ಏನು ಕೊಟ್ಟಿರಿ ಸರ್? ಇದು ಸಾಯಲ್ ಅಪ್ಲಿಕೇಶನ್ನು ಮೊದಲು ಟ್ರೆಂಚಿಂಗು ಅಲ್ಲ ಬೇಸಿಕ್ಕು, ಭೂಮಿ ಪವರು, ಆಮೇಲೆ ಫ್ರಾಮ್ ಡಿ ಎನ್ ಬಿ ಬೋರ್ಡ್ ಇದು ಭೂಮಿ ಪವರ್ 2, ಆಮೇಲೆ ಗ್ರೋ ನೈಟ್ರೋಕಿಂಗು, ಆಮೇಲೆ ಪ್ರೀಮಿಯಮ್ಮು. ಈಗ ಬೇರೆ ಉತ್ಪನ್ನಗಳು ಏನು ಬಳಸಿಲ್ಲ, ಫುಲ್ ಗ್ರೀನ್ ಪ್ಲಾಂಟ್ ಎಲ್ಲ ಬಳಕೆ ಮಾಡಿದ್ದೀರಿ, ಫುಲ್ ಗ್ರೀನ್ ಪ್ಲಾಂಟ್ ಬಳಸಿದ್ದೀರಿ. ಈಗ ಈ ಶುಂಠಿ ನೀವು ನೋಡ್ತಾ ಇದ್ರಿ, ಏನು ಅನಿಸುತ್ತದೆ ಈಗ ಎಲ್ಲ ಒಂದು ಎಕರೆ ಕೂಟೆ ಬರುತ್ತೆ ಶುಂಠಿ? ಪರವಾಗಿಲ್ಲ, ಒಳ್ಳೆ ಇಳುವರಿ ಚೆನ್ನಾಗಿದೆ ನಮಗೆ. ಗ್ರೀನ್ ಪ್ಲಾನೆಟ್ ಔಷಧಿ ನಮಗೆ ಈಗ ಅಕ್ಕಪಕ್ಕ ಈಗ ರೋಡ್ ಪಾಯಿಂಟ್ ಅಲ್ಲಿ ಇದೆ ನಿಮ್ದು, ರೈತರ ಎಲ್ಲ ಅಕ್ಕಪಕ್ಕ ಹೋದ್ರಲ್ಲ ಏನಂತಾರೆ ಇದನ್ನ ಕೇಳ್ತಾರೆ, ಯಾವ ಔಷಧಿ ಹೊಡೆದಿದ್ದೀರಿ ಅಂತಾರೆ. ಅದೇ ನಾವು ಇದು ಮೊದಲಿಂದ ಲಾಸ್ಟ್ವರೆಗೂ ಗ್ರೀನ್ ಪ್ಲಾನೆಟೇ ಮಾಡಿದ್ದೀವಿ. ಇದು ಒಂದು ಕಾಲು ಎಕರೆಗೆ ಫುಲ್ಲೆಲ್ಲ ಗ್ರೀನ್ ಪ್ಲಾನೆಟೇ ಮಾಡಿದ್ದೀವಿ ಅಂತ ಹೇಳ್ತೀವಿ. ಈಗ ನೆಕ್ಸ್ಟು ಈ ಹಬ್ಬ ಕಳೆದ್ಮೇಲೆ ಒಂದು ಟ್ರೆಂಚಿಂಗ್ ಮಾಡೋಣ ಅಂತ ನಿಮಗೆ ಅನಿಸುತ್ತೆ? ನಮಗೆ ಭಾಳ ಸಂತೋಷದ ಬೆಳೆ ಅನ್ನಿಸ್ತದೆ, ಒಳ್ಳೆ ಪ್ರಾಡಕ್ಟ್ ಅನ್ನಿಸ್ತದೆ. ಈಗ ಇದು ಲಕ್ಷ್ಮಿ ಈಗ ನಿಮಗೆ ಈಗ ಈಗ ನೀವು ಸ್ಟಾರ್ಟಿಂಗ್ ಜಮೀನು ಮಾಡ್ಕೊಳ್ಳುವಾಗ ಇದು ಏನಂತ ನಿಮ್ಗೆ ಮಾಡ್ಕೊಂಡಿದ್ರಿ? ಇದರಲ್ಲಿ ಕೆಲವ್ರು ಹೇಳ್ತೀರಿ ಇದರಲ್ಲಿ ಶುಂಠಿ ಬರ್ತದ, ಇದರಲ್ಲಿ ಬೆಳೆ ಎಲ್ಲ ಶುಂಠಿ ಇದು ಮಾಡ್ಕೊಂಡಿದ್ರೆ ದುಡ್ಡು ಜಾಸ್ತಿ ಆಯಿತು ಅಂತ ಹೇಳ್ತೀರಿ. ಇದು 60,000 ಕೊಟ್ಟು ಮಾಡ್ಕೊಂಡಿದ್ದೆವು. ಇದು ಮೊದಲುಗೆ ಸ್ಟಾರ್ಟಿಂಗು ತುರ್ಬೇವು ಸಿಲ್ವರ್ ಎರಡೂ ಇದ್ದು, ಎರಡೂ ತೆಗೆಸ್ಬಿಟ್ಟು ನಾವು ಮಾಡ್ಕೊಂಡಿದ್ದು. ಅಂದರೆ ಮೊದಲೆಲ್ಲ ಹೇಳ್ತೀರಿ ಇದು ಯಾಕೆ ಮಾಡ್ಕೊತೀವಿ, ಏನು ಬೆಳೆ ಎಲ್ಲ ಇದು ಅಂತಿರೋ, ನೋಡೋಣ ಬಂಜರು ಭೂಮಿ ಅಂತ ನಾವು ನೋಡಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಹೇಳಿ ಮಾಡ್ದೋ. ನಮಗೆ ತುಂಬ ಚೆನ್ನಾಗಿ ಬಂದಿದೆ ಬೆಳೆ. ಆಯ್ತು ಸರ್. ಈಗ ಇದನ್ನ ಉತ್ಪನ್ನಗಳು ಕೊಟ್ಟಿದ್ದಾರೆ ಯಾರು? ಯಶವಂತ್ ಅವರೇ. ಈಗ ನೀವು ಈಗ ಶುಂಠಿ ನೋಡ್ತಾ ಇದ್ರಿ, ಸುಮಾರು ಶುಂಠಿ ಮಾಡಿಸಿದಿರಿ ಈ ವರ್ಷ. ಈಗ ಎಲ್ಲ ಕಡೆಯಿಂದ ನೋಡಿದಾಗ ಏನು ಅನಿಸುತ್ತೆ ಈ ಶುಂಠಿ? ಇದು ಚೆನ್ನಾಗಿ ಬಂದಿದೆ. ಇವನು ಈಗ ನಾವು ನಮ್ಮ ಫ್ರೆಂಡೇ, ನಾವು ಸ್ಟಾರ್ಟಿಂಗ್ ಅಪ್ರೋಚ್ ಮಾಡಿದಾಗ ನೋಡೋಣ ಮಾಡೋಣ ಅಂತಿದ್ದ. ಸರಿ ಮಾಡಪ್ಪ, ಒಂದ್ಸಲ ರಿಸಲ್ಟ್ ನೋಡ್ಬಿಟ್ಟು ಆಮೇಲೆ ನೀನು ಮುಂದುವರ್ಸು. ಫಸ್ಟ್ ಇನ್ನೊಂದು 1 ಎಕರೆ 1.5 ಎಕರೆ ಮಾಡು. ಇವನು ಮಾಡಿದ್ದಾನೆ, 5 ಎಕರೆ ಶುಂಠಿ ಮಾಡಿದ್ದಾನೆ. ಬೇರೆ ಕೆಮಿಕಲ್ ಬೇರೆ ಮಾಡಿದ್ದಾನೆ, ಇದು ಆರ್ಗ್ಯಾನಿಕ್ ಬೇರೆ ಮಾಡಿದ್ದಾನೆ. ಸೊ ಇದ್ರಲ್ಲಿ ಆರ್ಗ್ಯಾನಿಕಲ್ಲಿ ನಾನು ಮೇಂಟೈನ್ ಮಾಡಿರೋದು ಇದು ಗ್ರೀನ್ ಪ್ಲಾನೆಟ್ ಟೆಕ್ನಾಲಜಿನಲ್ಲೇ 1.25 ಎಕರೆ ಫುಲ್ ಬೇರೆ ಯಾವುದು ಕೆಮಿಕಲ್ ಯೂಸ್ ಮಾಡ್ದೇ ಬೆಳೆದಿರೋಂಥದ್ದು. ಸೊ ಈಗ ಇದಕ್ಕೂ ಅದಕ್ಕೂ ಈಗ ವ್ಯತ್ಯಾಸ, ಈಗ ಕೆಮಿಕಲ್ ನೀನು ಮಾಡಿದ್ಯಾ, ಕೆಮಿಕಲ್ಗೂ ಆರ್ಗ್ಯಾನಿಕ್ಗೂ ವ್ಯತ್ಯಾಸ. ಗ್ರೀನ್ ಪ್ಲಾಂಟ್ ಟೆಕ್ನಾಲಜಿಲೂ ಕೂಡ ಮಾಡಿದಿರಿ, ಮತ್ತೆ ಬೇರೆ ಉತ್ಪನ್ನಗಳನ್ನು ಬಳಕೆ ಮಾಡಿ ಬೇರೆ 5 ಎಕರೆ ಶುಂಠಿ ಮಾಡಿದಿರಿ ಈಗ ಆಲ್ರೆಡಿ. ಗ್ರೀನ್ ಪ್ಲಾನೆಟ್ ಔಷಧಿಯಲ್ಲಿ ನಾನು ಆ ಔಷಧಿಗಿಂತ ಈ ಔಷಧಿ ಏನು ಅಂದರೆ ನಮಗೆ ಈ ಫಲ ಎಲ್ಲ ಗ್ರೀನಿಶ್ ಆಗಿ ಕಾಣ್ತಾ ಇದೆ, ಎಲೆ ಎಲ್ಲ ಖರ್ಚು ಕಡಿಮೆ ಆಗ್ತದೆ, ಇಳುವರಿ ಜಾಸ್ತಿ ಬರುತ್ತೆ, ಮತ್ತೆ ರೋಗ ಇಲ್ಲ. ಎಲ್ಲೂ ಕೂಡ ರೋಗ ಕಾಣ್ತಾ ಇಲ್ಲ. ಎಲ್ಲೋ ಒಂದೊಂದು ಬಡ್ಡೆ ಎಲ್ಲೋ ಇದೆ, ಅದು 10 ಬಡ್ಡೆ 20 ಬಡ್ಡೆ ಇದ್ದೇ ಇರ್ತದೆ ಒಂದು ಎಕರೆಗೆ, ಅದೆಲ್ಲ ಕಾಮನ್ನು. ಅದ್ದೂರಿಯಾಗಿ ಬೆಳೆದಿದ್ದೀರಾ ಸರ್. ನೀವು ಇನ್ನೂ ಅಕ್ಕಪಕ್ಕ ರೈತರಿಗೆ ಮಾಹಿತಿಯನ್ನು ಕೊಡಿ. ಧನ್ಯವಾದಗಳು. ಖಂಡಿತ.